ಅಂಬಿ ಅಭಿಮಾನಿಗಳು ಫುಲ್ ಗರಂ ಆಗಿದ್ದಾರೆ. ಸುಮಲತಾ ಗೌಡ್ತಿ ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಜೆಡಿಎಸ್ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡರು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಇದೀಗ ಶ್ರೀಕಂಠೇಗೌಡ ಅವರ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಕಂಠೇಗೌಡ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಕಾಲಲ್ಲಿ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಕಂಠೇಗೌಡರ ಭಾವಚಿತ್ರಕ್ಕೆ ಬೆಂಕಿ ಹಾಕಿ ಕೆಟಿ ಶ್ರೀಕಂಠೇಗೌಡರಿಗೆ ಧಿಕ್ಕಾರ ಅಂತ ಹೇಳಿ ಕೂಗಿದ್ದಾರೆ. ಅಂಬರೀಶ್ ಸುಮಲತಾಗೆ ಜೈಕಾರ ಹಾಕ್ತಿದ್ದಾರೆ. ಜಾಗ್ವಾರ್ ಸಿನಿಮಾ ರಿಲೀಸ್ ಆದಾಗ ಆಂಧ್ರದಲ್ಲಿ ಏನ್ ಹೇಳಿದನು ಅವಳು ಆಂಧ್ರದವಳು ರಾಮನಗರದಲ್ಲಿ ನಿಲ್ಬೋದು. ಮಂಡ್ಯದಲ್ಲಿ ಖಡಕ್ ಆಗಿ ಸುಮಲತಾ ಅವರು ಸ್ಪರ್ಧೆ ಮಾಡೋದು ಖಚಿತ. ದರ್ಶನ್ ಅವರು ಸಿದ್ದರಾಮಯ್ಯ ಜೊತೆ ಮಾತಾಡಿದ್ದಾರೆ. ಜಿಲ್ಲಾದ್ಯಂತ ಅಂಬರೀಶ್ ಪರ ಕ್ಯಾನ್ವಾಸ್ ಮಾಡ್ತಾರೆ. ಸುಮಲತಾ ಅವರ ಗೆಲ್ಸ್ಕ ಬರ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಇದು ಮಾತ್ರ ಸತ್ಯ. ನೀವು ಸುಮಲತಾ ಅವ್ರ ಬಗ್ಗೆ ಮಾತಾಡಿರೋದು ಬಹಳ ತಪ್ಪು. ನಿಮ್ ಸಮಯಾಚನೆ ಮಾಡಬೇಕು ಅಂತ ಶ್ರೀಕಂಠೇಗೌಡರಿಗೆ ಕೇಳ್ಕೊತೀನಿ. ಶ್ರೀಕಂಠೇಗೌಡರಿಗೆ ಬೌದ್ಧಿಕ ದಿವಾಳಿತನ ಕಾಣ್ತಾ ಇದೆ. ಅವರು ಬಹಳ ಸುಸಂಸ್ಕೃತರು, ವಿಚಾರವಾದಿಗಳು ಅಂತ ನಾವು ಮಂಡ್ಯದ ಜನ ಅನ್ಕೊಂಡಿದ್ವಿ. ಈಗ ಅಂಬರೀಷ್ ಅಣ್ಣವರು ಹೇಗೆ ಚಲನಚಿತ್ರ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಪರಿಶುದ್ಧವಾದಂಥ ಹೆಸರು ಮಾಡಿದ್ರು, ಅದೇ ರೀತಿ ಶ್ರೀಕಂಠೇಗೌಡರು ಒಳ್ಳೆ ವಿಚಾರವಾದಿ ಅಂತ ಮಂಡ್ಯ ಜನ ತಿಳ್ಕೊಂಡಿದ್ರು. ಮೊನ್ನೆ ಅವರ ಬಾಯಿಂದ ಬಂದಂಥ ಬೂಟಾಟಿಕೆ ಮಾತುಗಳಿಂದ ಶ್ರೀಕಂಠೇಗೌಡರು ಏಕಾಏಕಿ ಒಬ್ಬ ವಿಚಾರವಾದಿ ಅಲ್ಲ, ಒಬ್ಬ ಬೂಟಾಟಿಕೆ ವ್ಯಕ್ತಿ, ಅವನ ಇನ್ನೊಂದು ಮುಖವಾಡ ಅವನ ಕಲ್ಚಿ ಬಿದ್ದಿದೆ. ಹಾಗಾಗಿ ನಾನು ಶ್ರೀಕಂಠೇಗೌಡರು ಕೇಳೋದಿಷ್ಟೇ, ಮಂಡ್ಯದ ಸೆರೆಮಿ ಕ್ರೀಡಾಂಗಣದಲ್ಲಿ ಸುಮಲತಾಕರು ಅಂಬರೀಷ್ ಅಣ್ಣವ್ರ ಪಾರ್ಥಿವ ಶರೀರದ ಮುಂದೆ ಕೂತಿದ್ದಾಗ, ಅಕ್ಕ ನೀವು ಮಂಡ್ಯದ ಹೆಮ್ಮೆ ಸಂಕೇತ, ನೀವು ಧೃತಿಗೆಡಬೇಡಿ, ನಿಮ್ಮಿಂದ ನಾವಿದ್ದೀವಿ ಅಂತ ಹೇಳ್ದಂಥ ಶ್ರೀಕಂಠೇಗೌಡರು ಇವತ್ತಾಗಲೇ ಅವ್ರು ಚುನಾವಣೆಗೆ ಬರ್ತಾವ್ರೆ ಅಂದ ತಕ್ಷಣ ಸುಮಲತಾಕ ಅವ್ರು ಮಂಡ್ಯದವರೆಲ್ಲ ಅಂತಕ್ಕಂಥ ಬೂಟಾಟಿಕೆ ಮಾತುಗಳನ್ನ ಆಡ್ತಾರೆ. ಇವರಿಗೆ ಬೌದ್ಧಿಕ ದಿವಾಳಿತನ ಏನು ಸಭಾಪತಿನೋ ಸಚಿವ ಸ್ಥಾನನೋ ಬೇಕಾಗಿರಿಂದ ಮೇಲ್ಗಡೆ ನಾಯಕರುಗಳನ್ನ ಓಲೈಸ್ಕೊಳ್ತಕ್ಕಂಥ ಒಂದು ಬೂಟಾಟಿಕೆ ಮಾತುಗಳನ್ನ ಶ್ರೀಕಂಠೇಗೌಡರು ಆಡ್ತಾರೆ. ಇವರೆಲ್ಲ ಅಂಬರೀಷ್ ಅಣ್ಣನ ಫಲಾನುಭವಿಗಳು. ಒಳ ರಾಜಕಾರಣ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಈ ತರ ಸುದ್ದಿಗಳು ಬಂದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯ ಅಭಿಮಾನಿಗಳು ಎದುರ ಮಕ್ಕಳಲ್ಲ. ಖಂಡಿತವಾಗೂ ಅಂಬರೀಷ್ ಅವರ ಕುಟುಂಬಕ್ಕೆ ಒಂದು ಶಕ್ತಿ ಇದೆ. ಮಂಡ್ಯ ಅಲ್ಲ, ಇಡೀ ಕರ್ನಾಟಕದ ಶಕ್ತಿ ಅವ್ರಿಗಿದೆ. ಖಂಡಿತವಾಗೂ ಮುಂದಿನ ದಿನದಲ್ಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಸುಮಲತಾ ಅವ್ರನ್ನ ತರ್ತೀವಿ, ಗೆಲ್ಲಿಸ್ಕೊಂಡು ಹೋಗ್ತೀವಿ. ಇಂಥ ಬೂಟಾಟಿಕೆ ಮಾತುಗಳನ್ನ ಕೆಟಿ ಅವರು ಮಾತಾಡಬಾರ್ದು ಅಂತ ಕೇಳ್ಕೊತೀನಿ ನಾನು. ಇವರೊಬ್ರು ಉಪನ್ಯಾಸಕರಾಗಿತ್ಕೊಂಡು ಇಂಥ ಮಾತಾಡಕ್ಕೆ ಇವರು ಅನಾಲಯಕ್ಕೂ. ಯಾಕೆ ನಮಗೂ ಗೌರವ ಇದೆ, ನಾವು ಯಾರ ಬಗ್ಗೆನೂ ಅವಹೇಳನ ಮಾಡಬೇಕು ಅಂತ ಇಲ್ಲಿ ಬಂದಿಲ್ಲ. ಎಲ್ಲರ ಬಗ್ಗೆನೂ ಅಭಿಮಾನ ಇದೆ. ಯಾಕೆ ಅಂತಂದ್ರೆ ಮಂಡ್ಯದವರಲ್ಲ ಇವರು ಅಂತಂದ್ರೆ ಈಗ ಇನ್ಯಾರನ್ನೋ ನಿಲ್ಲಿಸ್ತಾರೆ ಅಂತಾರಲ್ಲ, ಅವ್ರು ಮಂಡ್ಯದ ಮಗನೇನ್ರಿ? ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯವ್ರೇನ್ರಿ? ಹಾಸನ ಜಿಲ್ಲೆಯಿಂದ ಬಂದು ನಿಂತ್ಕೊಳಕ್ ಅರ್ಹತೆ ಇದೆ. ಮಂಡ್ಯ ಜಿಲ್ಲೆ ಸೊಸೆ ನಿಂತ್ಕೊಳ್ಬಾರ್ದು ಅಂದ್ರೆ ಏನರ್ಥ? ಹುಡುಗಾಟದ ಮಾತಾಡಿರೋರು ಯಾರು? ನಮ್ಮ ಅಕ್ಕ ಮಾತಾಡಿರೋದನ್ನ ಬ್ಯಾಕಪ್ ಮಾಡಿ ನೋಡ್ಲಿ. ಅವರು ನಮ್ಗೆ ಯಾರ ದ್ವೇಷನೂ ಬೇಡ, ಯಾವ ರಾಜಕೀಯ ದ್ವೇಷ ಬೇಡ. ಎಲ್ಲ ಹಿರಿಯವ್ರನ್ನ ನಾವು ಮಾತಾಡಿಸಿ ಅವರ ಸಮ್ಮುಖದಲ್ಲಿ ಅವ್ರು ಏನ್ ಹೇಳ್ತಾರೆ ಅವ್ರ ನಿರ್ಧಾರದ ಮೇಲೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಇರೆಸ್ಪೆಕ್ಟೆಡ್ ಆಗಿ ಮಾತಾಡ್ಲಿಲ್ಲ ಯಾರ ಬಗ್ಗೆನೂ. ಇವ್ರು ಇನ್ನೊಂದು ಈ ಸಲ ಮಾತಾಡಿದ್ರೆ ಇವ್ರು ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಇದು ಹೋರಾಟ ಇನ್ನೂ ಬೃಹತ್ಕಾರವಾಗಿ ಆಗುತ್ತೆ. ಸಿಎಂ ಮನೆ ಹತ್ರಕ್ಕೂ ಹೋಗ್ಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಅಂಬರೀಶ್ ಅಭಿಮಾನಿಗಳು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಅಂಬರೀಶ್ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಸುಭಾಷ್ ನಗರದಲ್ಲಿರ್ತಕ್ಕಂಥ ಕೆಟಿಎಸ್ ಮನೆಗೆ ಮುತ್ತಿಗೆಯನ್ನ ಹಾಕಿದ್ರು. ಶ್ರೀಕಂಠೇಗೌಡರು ಸುಮಲತಾ ಮಂಡ್ಯದ ಗೌಡ್ತಿ ಅಲ್ಲ ಅಂತ ಹೇಳಿ ನೀಡಿರ್ತಕ್ಕಂಥ ಹೇಳಿಕೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಕೆಟಿ ಶ್ರೀಕಂಠೇಗೌಡರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಾಕಿ ಕಾಲಿನಲ್ಲಿ ತುಳಿದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಯಶೋಧ, ಈ ಕ್ಷಮೆ ಯಾಚಿಸ್ತಾರ ಹೇಗೆ ಅಂತ ಹೇಳಿ ಶ್ರೀಕಂಠೇಗೌಡರು ಸದ್ಯಕ್ಕೆ ಶ್ರೀಕಂಠೇಗೌಡರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಇನ್ನೂ ನೀಡಿಲ್ಲ. ಆದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಈಗಾಗಲೇ ಮಂಡ್ಯ ಪೊಲೀಸರು ಶ್ರೀಕಂಠೇಗೌಡರ ಮನೆಯ ಸುತ್ತ ಪೊಲೀಸ್ ಬಂದೋಬಸ್ತ್ ಹಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಆದ್ರೆ ಅಂಬರೀಶ್ ಅಭಿಮಾನಿಗಳು ಎಲ್ಲಿಯವರೆಗೆ ಕೆಟಿ ಶ್ರೀಕಂಠೇಗೌಡರು ಕ್ಷಮೆಯನ್ನ ಕೇಳೋದಿಲ್ವೋ ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನ ನಿಲ್ಸೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ? ಇಲ್ಲಿ ಅವ್ರು ಕೊಡುವಂತ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ರು ನಿಲ್ಲಲೇಬೇಕು, ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಮಂಡ್ಯದ ಜನರು ಹೇಳ್ತಾ ಇದ್ದಾರೆ.
ಹೌದು ಯಶೋಧ, ಏನಂದ್ರೆ ಸುಮಲತಾ ಅವರು ಮಂಡ್ಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲೇಬೇಕು ಅಂತೇಳಿ ಅಭಿಮಾನಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಜೆಡಿಎಸ್ ಅಥವಾ ಕಾಂಗ್ರೆಸ್ ಇವರಿಬ್ರು ಒಮ್ಮತದಿಂದ ಸುಮಲತಾ ಅವರನ್ನ ಅಭ್ಯರ್ಥಿ ಮಾಡದೇ ಇದ್ರೆ ಅವರು ಪಕ್ಷೇತರವಾಗಿ ಆದ್ರೂ ಸರಿ ಚುನಾವಣೆಗೆ ನಿಲ್ಬೇಕು, ನಾವು ಅವರನ್ನ ಗೆಲ್ಲಿಸ್ತೀವಿ ಅಂತೇಳಿ ಅಂಬರೀಷ್ ಅಭಿಮಾನಿಗಳು ಇವತ್ತು ಸುಮಲತಾ ಅವರನ್ನ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ KT ಶ್ರೀಕಂಠೇಗೌಡರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೂ ಕೂಡ ಸುಮಲತಾ ಅವರು ಚುನಾವಣೆಗೆ ಬರಬೇಕು ಅಂತೇಳಿ ಅಂಬರೀಷ್ ಅಭಿಮಾನಿಗಳು ಆಗ್ರಹಿಸ್ತಿದ್ದಾರೆ ಯಶೋಧ. ಓಕೆ, ಥ್ಯಾಂಕ್ ಯು ಸಂತೋಷ್.